ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನನ್ನಿ ಸರ್. ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಸೊ ಇದು ನೀವು ತೊಗೊಳ್ಳೋದಾದ್ರೂ ತೊಗೊಳ್ಳಿಲ್ಲ ಅಂದರೂ ಸಂತೋಷ, ತೊಗೊಂಡ್ರೂ ಸಂತೋಷ. ತೊಗೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ, ತೊಗೊಳ್ಳಿಲ್ಲ ಅಂತಂದರೆ ಒಂದು ಬ್ಯಾಡ್ ಕಮೆಂಟ್ ಆಗ್ತೀರಾ. ಇಷ್ಟೇ ಮಾಡೋಕ್ಕಾಗೋದು, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮ ಯೂತ್ಸಲ್ಲಿ ಇವತ್ತು ಜನ್ರೇಷನ್ ಇದರಲ್ಲಿ ಇರೋದೇ ಅಷ್ಟೇ. ಎಂಥ ಒಳ್ಳೆಯ ವಿಚಾರ ಇರಲಿ, ಒಳ್ಳೆ ನ್ಯೂಸ್ ಇರಲಿ, ಇಲ್ಲ ಒಳ್ಳೇದು ಮಾಡಲಿ, ಯಾವುದೇ ಏನೇ ಮಾಡಿದ್ರು 100 ಜನದಲ್ಲಿ 10 ಜನ ಅದನ್ನು ಬ್ಯಾಡ್ ಕಮೆಂಟ್ ಮಾಡೋರೇ ಇರೋದು. ಸೊ ಅಷ್ಟು 10 ಜನಕ್ಕೆ ಅಷ್ಟು ಖುಷಿ ಕೊಡುತ್ತೆ ಆ ಬ್ಯಾಡ್ ಕಮೆಂಟ್ ಮಾಡೋದ್ರಲ್ಲಿ. ಬಿಡಿ, ಅವ್ರ ಹತ್ರ ತಗೋಣ, ಇವ್ರ ಹತ್ರ ತಗೊಳ್ಳೋಣ, ಅದೆಲ್ಲ ನಾವು ಲಾಸ್ಟ್ ಏನು ಬರಲ್ಲ. ನೀವು ಮಾಡ್ತೀರಾ, ನಂದು ಪೋಸ್ಟ್ ಮಾಡಿ, ನನಗೆ ಲೋನ್ ಹಾಕಿದ ಇಲ್ವಾ ಚೆಕ್, ಎಲ್ಲ ಇನ್ಫಾರ್ಮೇಷನ್ ಫೋನಲ್ಲೇ ಚೆಕ್ ಮಾಡ್ಕೊಳ್ತೀರಾ. ಯಾಕಂದರೆ ತುಂಬ ದೂರದಿಂದ ಬರಬೇಕು. ಸೊ ತುಂಬ ದೂರದಿಂದ ಬರೋ ಉದ್ದೇಶಕ್ಕೆ ಏನು ಮಾಡ್ತೀರಾ, 5 ಡೀಲರಿಗೆ ಕಳಿಸ್ತೀರಾ. ನಾವು ಪಾಪ ಇನ್ಯಾಕೆ ಅಷ್ಟು ದೂರದಿಂದ ಬರ್ತಾರಲ್ಲ ಅಂತ ಏನು ಮಾಡ್ತೀವಿ, ಬ್ಯಾಂಕ್ನವ್ರಿಗೆ ಕಳಿಸ್ತೀವಿ. ಎಲ್ಲ ಚೆಕ್ ಮಾಡ್ತಾರೆ, ಸಿಬಿಲ್ ಓಕೆ ಆಗುತ್ತೆ, ಇಲ್ಲ ಏನೋ ಒಂದು ಆಗುತ್ತೆ. ಸೊ ಹಿಂಗೆ 5 ಜನಕ್ಕೆ ಕಳಿಸ್ತೀರಾ. ಲಾಸ್ಟಿಗೆ 5 ಜನರ ಹತ್ರ ಬರೋದಿಲ್ಲ, ಆನೇ ಜನರ ಹತ್ರ ಹೋಗ್ತೀರಾ. ಇಲ್ಲಿ ಏನಾಗುತ್ತೆ ಮೇನ್ ಪಾಯಿಂಟ್ ಅಂತ ಅಂದರೆ, ನಂಬರ್ ಆಫ್ ಸಿಬಿಲ್ ಎಂಕ್ವೈರಿ ಎಷ್ಟು ಜನ್ರೇಟ್ ಆಗುತ್ತೆ ಅಷ್ಟು ನೀವು ಡಿಫಾಲ್ಟ್ ಆಗ್ತಾ ಹೋಗ್ತೀರಾ. ಸೊ ನಂಬರ್ ಆಫ್ ಎಂಕ್ವೈರಿ ಏನು ಜನ್ರೇಟ್ ಆಗುತ್ತೆ ಅವಾಗ ಏನಾಗುತ್ತೆ ಅಂತಂದರೆ, ಸೊ ಸಪೋಸ್ ಒಂದು 5-6 ಟಿ ವಿ ಎಸ್ಸು, ಇಕ್ವಿಟಾಸು, ಚೋಳ ಇವೆಲ್ಲ ಇರುತ್ತೆ. ಟಿ ವಿ ಎಸ್ಸಲ್ಲಿ ಚೆಕ್ ಮಾಡಿರ್ತೀರಾ ಕಾರ್ ಲೋನ್ಗೋಸ್ಕರ, ಅಲ್ಲಿ ತೊಗೊಂಡಿರಲ್ಲ. ನೆಕ್ಸ್ಟ್ ಇಕ್ವಿಟಾಸ್ಗೆ ಹೋಗ್ತೀರಾ, ಆ ಸಿಬಿಲ್ ಚೆಕ್ ಮಾಡ್ತೀರಾ, ಗೊತ್ತಾಗುತ್ತೆ ನಂಬರ್ ಆಫ್ ಜನರೇಟ್ ಎಷ್ಟಾಗುತ್ತೆ. ಅದರಲ್ಲಿ ಕಾರ್ ಲೋನಿಗೆ ಜನರೇಟ್ ಮಾಡಿದ್ದಾರೆ, ಅದ್ರಲ್ಲಿ ಲೋನ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಏನೋ ಡಿಫಾಲ್ಟ್ ಇರಬೇಕು. ಈ ಥರ ಆಗಿ ಏನಾಗುತ್ತೆ, ನೀವು 6ನೇ ಜನರ ಹತ್ರ ಹೋಗಿ ಗಾಡಿ ತೊಗೊಬೇಕಾದಾಗ ಎಂಕ್ವೈರಿ ಜನ್ರೇಷನ್ ಜಾಸ್ತಿ ಆದಾಗ ಸಿಬಿಲು ಡೌನ್ ಆಗುತ್ತೆ. ಪ್ಲಸ್ ಏನಾಗುತ್ತೆ, ನೀವು ಸೊ ಎಲ್ಲೋ ಎಲಿಜಿಬಿಲಿಟಿ ಇಲ್ಲ ಅನ್ನೋದು 6ನೇ ಬ್ಯಾಂಕ್ನವ್ನು ಚೆಕ್ ಮಾಡಿದಾಗ ಅವನೊಂದು ಇದ್ರ ಮೇಲೆ ನಿಮ್ಮನ್ನ ಕೇಸ್ನ ಸೊ ಏನು ಮಾಡ್ತಾನೆ, ರಿಜೆಕ್ಟ್ ಮಾಡ್ತಾನೆ. ದಯವಿಟ್ಟು ನಂಬರ್ ಆಫ್ ಎಂಕ್ವೈರೀಸ್ನ ಸಿಬಿಲಲ್ಲಿ ಯಾವುದೇ ಥರದ ಎಂಕ್ವೈರಿ ಮಾಡ್ಸೋಕ್ಕೆ ಹೋಗಬೇಡಿ. ಗಾಡಿ ಇಷ್ಟ ಆಯಿತಾ ನೋಡಿ ಅಡ್ವಾನ್ ಮಾಡಿ, ಸೊ ಅವಾಗ ಮಾತ್ರ ಪ್ರೊಸೆಸ್ ಮಾಡಿ. ಸುಮ್ಮನೆ ಮಾಡ್ತಾ ಹೋದರೆ ನನಗೇನು ಏನೂ ಆಗೋದಿಲ್ಲ. ಸೊ ಅವರು ಚೆಕ್ ಮಾಡ್ತಾರೆ, ಎಲ್ಲ ಹೇಳ್ತಾರೆ. ಬರ್ಡನ್ ಆಗೋದು ಯಾರಿಗೆ, ಕಸ್ಟಮರ್ಗೆ. ಸೊ ನೆಕ್ಸ್ಟ್ ವಿಚಾರ ಏನು ಗೊತ್ತಾ, ಸೊ ಈ ಊಹಾಪೋಹ ಇರುತ್ತೆ, ಎಲ್ಲ ಬಳ್ದು ಮತ್ತು ಅದಾದಮೇಲೆ ಬಣ್ಣ ಸುತ್ತಿ ಎಲ್ಲ ಹೇಳ್ತಾರಲ್ಲ. ಸೊ 100 ಸರಿ ಯೋಚನೆ ಮಾಡಿ. ಇವತ್ತು ಮಾರ್ಕೆಟಲ್ಲಿ ಹೆಂಗಿದೆ ಅಂತಂದರೆ, ಸೇಲ್ ಮಾಡೋ ಕಸ್ಟಮರ್ಗೆ ಸಪೋಸು ಒಂದು ವೆಹಿಕಲ್ ಬ್ರೀಝಾ ನಿಮಗೆ ತೊಗೊಳಕ್ಕೆ ಇಷ್ಟ ಆಗಿರುತ್ತೆ, ತೊಗೊಬೇಕು. ಆ ಬ್ರೀಝಾ ಇರುತ್ತಲ್ಲ ಕಸ್ಟಮರು, ಸೇಲ್ ಮಾಡೋ ಕಸ್ಟಮರ್ಗೆ ಪ್ರೈಸು ಜಾಸ್ತಿ ಬೇಕು. ಸೊ ತೊಗೊಳ್ಳೋ ಕಸ್ಟಮರ್ಗೆ ಪ್ರೈಸು ಕಡಿಮೆ ಬೇಕು. ಸೊ ಎಂಥ ಗಾಡಿ ಮಾರ್ಕೆಟಲ್ಲಿ ಒಂದು ಬ್ರೀಝಾ ವೆಹಿಕಲ್ಲು 5 ಲಕ್ಷಕ್ಕೂ ಸಿಗುತ್ತೆ, 5ವರೆಗೂ ಸಿಗುತ್ತೆ, 10 ಲಕ್ಷಕ್ಕೂ ಸಿಗುತ್ತೆ. ಸೊ ಮಾರ್ಕೆಟಲ್ಲಿ ಎಲ್ಲ ಥರದ ಗಾಡಿ ಮಾರ್ತಾರೆ. ಸೊ ಬಾರಣ 6 ಲಕ್ಷಕ್ಕೆ ಕೊಡ್ತೀನಿ, 5 ಲಕ್ಷಕ್ಕೆ ಕೊಡ್ತೀನಿ, 4 ಲಕ್ಷಕ್ಕೆ ಕೊಡ್ತೀನಿ ಅಂತ ಕರೀತಾರೆ. ಸಿಂಗಲ್ ಓನರ್ ವೆಹಿಕಲ್ ಆಗಿರ್ಬೋದು. ಸಿಂಗಲ್ ಓನರ್ ಗಾಡಿ ಮಾರ್ಕೆಟಲ್ಲೆಲ್ಲ ಇಲ್ಲೆಲ್ಲ ಚೆಕ್ ಮಾಡಿದ್ರೆ 2 ಶೋರೂಮ್ಗೆ ಹೋಗಿದ್ದೆ, ನಂದಿ ಟ್ರಸ್ಟ್ ಕಾಸ್ಗೆ ಹೋಗಿದ್ದೆ ಮರ, ಅಲ್ಲಿ 9 ಲಕ್ಷ ಹಾಕಿದ್ರು. ಎಲ್ಲೋ 6 ಲಕ್ಷ ಕೊಡ್ತೀನಿ ಅಂತ ಹೇಳೋಣ ಅವನ ಹತ್ರ ಯಾಕೆ ಹೋಗಬೇಕು, ಬಾ ಇಲ್ಲೇ ತೊಗೊಂಬಿಡೋಣ ಅಂತ ಹೋಗ್ತಾರೆ. ಇದು ತಲೆಯಲ್ಲಿ ಇಟ್ಕೊಂಡಿರಿ, ಒಂದು ವೆಹಿಕಲ್ನ ಕ್ವಾಲಿಟಿ ಕಾರ್ನ 9 ಲಕ್ಷ ಬೆಲೆ ಬಾಳೋ ಗಾಡಿನ 6 ಲಕ್ಷಕ್ಕೆ ಗಾಡಿ ಸಿಗ್ತಾ ಇದೆ ಅಂತ ಅಂದರೆ ಏನಾಗಿರ್ಬೋದು ಅಂತ. ಒಂದು ಓಡೋಮೀಟ್ರ್ ಟ್ಯಾಂಪರ್ ಆಗಿರ್ಬೋದು, ಇಲ್ಲ ಮೇಜರ್ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಯಾವುದೋ ಡೆಲ್ಲಿಯಿಂದ ರೀನಂಬರ್ ಮಾಡಿರ್ಬೋದು, ಇಲ್ಲ ಇಂಜಿನ್ ಏನೋ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಏನೋ ಒಂದು ಸಮಸ್ಯೆ ಇರ್ಬೋದು. ಇಷ್ಟು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟು ಪ್ರೈಸ್ಗಿಂತ ಅತಿ ಕಡಿಮೆಗೆ ಏನೋ ಸಿಗ್ತಾ ಇದೆ. ಕಾರ್ ಅಂತಲ್ಲ, ಏನೇ ವಸ್ತು ಆಗಿರಲಿ, ₹1 ಬೆಲೆ ಬಾಳೋ ವಸ್ತು ನಿಮ್ಗೆ 50 ಪೈಸೆ ಸಿಗ್ತಾ ಇದೆ ಅಂತ ಅಂದರೆ ಏನೋ ಒಂದು ಸಮಸ್ಯೆ ಇರುತ್ತೆ ಅಂತ ಇದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಆ ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಮುಂದೆ ಹೋಗಿ ಫಾರ್ವರ್ಡ್ ಆಗಿ. ಸುಮ್ಮನೆ ಆ ತಲೆಯಲ್ಲಿ ಇಟ್ಕೊಂಡಲ್ಲೇ ಹೋಗಿ ಬಿದ್ದು ಆಮೇಲೆ ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಬಿದ್ದೆ, ಇಲ್ಲಿ ಬಂದೆ, ಇಲ್ಲೇನೋ ಮಾಡಿಕೊಡಿ. ಎಲ್ಲ ಕಳ್ಕೊಳ್ಳೋದು ಈಸಿ, ಪಡ್ಕೊಳ್ಳೋದು ತುಂಬ ಕಷ್ಟ. ನಿಮ್ಮ ಸೇವಿಂಗ್ಸ್ನ ಅದನ್ನು ಖಾಲಿ ಮಾಡ್ಕೊಳ್ಳೋದು ಈಸಿ, ಬಟ್ ಅದನ್ನೇ ಮತ್ತೆ ನೀವು ಅರ್ನ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆಮೇಲೆ ಮನಸ್ಸಿಗೆ ನೆಮ್ಮದಿ ಯುದ್ಧ ಮಾಡ್ಕೊತೀರಾ, ಫ್ಯಾಮಿಲಿಯಲ್ಲಿ ಡಿಸ್ಟರ್ಬ್ ಆಗ್ತೀರಾ, ರಿಲೇಷನ್ ಹತ್ರ ಡಿಸ್ಟರ್ಬ್ ಆಗ್ತೀರಾ, ಫ್ರೆಂಡ್ಸ್ ಹತ್ರ ನಿಷ್ಠುರ ಆಗ್ತೀರಾ. ಯಾಕೆ ಅಂತಂದರೆ, ಸೊ ಗಾಡಿ ತೊಗೊಳಕ್ಕೆ ಖುಷಿ. ಇವತ್ತೇನಾಗಿದೆ, ಕಾರ್ ತೊಗೊಳೋದು ಕಾಂಪಿಟೇಷನ್ ಆಗಿಬಿಟ್ಟೈತೆ. ಮನೆ ಎದುರುಗಡೆ ಬಂದಿರ್ತಾನೆ, ಫ್ರೆಂಡ್ ತೊಗೊಂಬಂದಿರ್ತಾನೆ, ಅವ್ರಿಗೆ ಕಾಂಪೀಟ್ ಮಾಡೋಕೆ ಹೋಗ್ತೀರಾ. ನಿಮ್ಮ ಹತ್ರ ಜೋಬಲ್ಲಿ ದುಡ್ಡಿಲ್ಲ ಅಂದ್ರೆ ಕಾರ್ ಬೇಕು. ಜಾಸ್ತಿ ಸಂಪಾದನೆ ಮಾಡೋನು 100% ಲೋನ್ ಕ್ಲಿಯರ್ ಮಾಡ್ತೀನಿ, ನಾನು 100% ಲೋನ್ ಕಟ್ತೀನಿ ಅಂತ ಯಾರು ಇರ್ತಾರೆ ಅವ್ರು ಸಾಲ ಮಾಡೋಕ್ಕೆ ಎದುರ್ಕೊಳ್ತಾರೆ. ಸೊ ಇವತ್ತೇನಾಗಿದೆ, ಸಂಪಾದನೆ ತೀರಾ ಕಡಿಮೆ ಯಾರು ಬರ್ತಾರೆ ಅವರಿಗೆ ಅತಿ ಆಸೆ ಆಗಿದೆ. ಅತಿ ಆಸೆ ಗತಿಗೇಡು ಅನ್ನೋ ಥರ ಆಗ್ತಾ ಇದೆ. ಈ GST ಕಡಿಮೆ ಮಾಡಿರೋದಿರಲಿ, ಎಲ್ಲ ಏನಾಗಿದೆ, 10 ಲಕ್ಷ ರೂಪಾಯಿ ಕಾರು ಒಂದು 40-50 ಸಾವಿರ ರೂಪಾಯಿ ಕಡಿಮೆ ಸಿಗ್ತದೆ. ಇವ್ರ ಹತ್ರ ಇನ್ಯಾಕೆ 6 ಲಕ್ಷಕ್ಕೆ ತೊಗೊಬೇಕು, ಹೊಸ ಗಾಡಿನೇ ತೊಗೊಂಬಿಡೋಣ ಅಂತ ಏನು ಮಾಡ್ತೀರಾ, ಹೊಸ ಗಾಡಿ ಹೋಗಿ ಶೋರೂಮ್ಗೆ ಬೀಳ್ತೀರಾ. 1-2 EMI ಕಟ್ಟೋ ಅಷ್ಟೊತ್ತಿಗೆ ಸುಸ್ತಾಗ್ತದೆ. ನೀವು ಹೋಗಿ ಬೀಳಲ್ಲ, ಬೀಳ್ಸೋರು ಯಾರು, ನಿಮ್ಮ ಸರೌಂಡಿಂಗ್ಸಲ್ಲಿರೋರು ಏನು ಮಾಡ್ತಾರೆ, ಬಾರ ಅವ್ನಿಗೆ ಯಾಕೆ ಅಷ್ಟು ಕೊಟ್ಟು ತೊಗೊಂಡಿದ್ದೆ, ಹೊಸ ಗಾಡಿನೇ ಬರ್ತದೆ, ಹೊಸ ಗಾಡಿ ತೊಗೊಂಬರ್ತೆ. ನೀವು ಫಸ್ಟು ಯೋಚನೆ ಮಾಡಿ, ನನ್ನ ಕೈಲಿ ಹೊಸ ಗಾಡಿ ತೊಗೊಂಡ್ರೆ ಅದಾದಮೇಲೆ EMI ಕಟ್ಟೋಕ್ಕಾಗತ್ತಾ, ಅದಾದಮೇಲೆ ಹೊಸ ಗಾಡಿ
ಹಳೆ ಗಾಡಿಗೆ ಇನ್ಸೂರೆನ್ಸು 10,000 15,000 ಬರುತ್ತೆ. ಹೊಸ ಗಾಡಿಗೆ ಇನ್ಸೂರೆನ್ಸು 45,000 50,000 ಬರುತ್ತೆ ವರ್ಷಕ್ಕೆ. ಅದಾದಮೇಲೆ ಈ ವಾರಂಟಿ ಇರೋವರೆಗೂ ಶೋರೂಮಲ್ಲೇ ತೊಗೊಂಡೋಗಿ ಸರ್ವಿಸ್ ಮಾಡಿಸ್ಬೇಕು. ಅದಾದಮೇಲೆ ಪೆಟ್ರೋಲ್ ಹಾಕಬೇಕು. ಅದಾದಮೇಲೆ ಮನೆ ಜೀವನ ನಡೆಸಬೇಕು. ಅದಾದಮೇಲೆ ಟ್ರಾವೆಲಿಂಗು, ಪ್ರತಿಯೊಂದು ಎಕ್ಸ್ಪೆಂಡಿಚರ್ಸ್ ಬರುತ್ತೆ. ಹಳೆ ಗಾಡಿ ತಗೊಂಡ್ರೆ ಅಟ್ಲೀಸ್ಟ್ ಒಂದು 5,000 10,000 EMI ಬರುತ್ತೆ, ಕಟ್ಕೊಂಡು ಹೋಗ್ಬೋದು. ಹೊಸ ಗಾಡಿ ತೊಗೊಂಡ್ರೆ 50,000 ಸಂಬಳ ಬರೋತ್ತಾಗೆ 20-25,000 EMI ಕಟ್ತೀರಾ. ಅದಾದಮೇಲೆ ಸರ್ವಿಸ್ ಮಾಡಿಸ್ಬೇಕು, ಪೆಟ್ರೋಲ್ ಹಾಕಬೇಕು, ಎಲ್ಲ ನಾವು ಹೋದಾಗ ಎಕ್ಸ್ಪೆಂಡಿಚರ್ಸು, ಸೊ ಫ್ಯಾಮಿಲಿ ಕರ್ಕೊಂಡು ಹೋದಾಗ ಎಕ್ಸ್ಪೆಂಡಿಚರ್ಸ್ ಎಲ್ಲ ಬರುತ್ತೆ. ಇದೆಲ್ಲ ಯೋಚನೆ ಮಾಡಿ. ನಿಮ್ಮಲ್ಲಿ ಆ ಶಕ್ತಿ ಮೇಂಟೈನ್ ಮಾಡೋದಕ್ಕೆ ಶಕ್ತಿ ಇದ್ದರೆ ಮಾತ್ರ ಹೊಸ ಗಾಡಿಗೆ ಹೋಗಿ, ಇಲ್ಲಾಂದರೆ ಹಳೆ ಗಾಡಿಗೆ ಹೋಗಿ. GST ಇಂದ ಏನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಏನು ಅದರಲ್ಲಿ ಡಿಫ್ರೆನ್ಸ್ ಆಗಿಲ್ಲ. GST ಬಂದು ಸೆಕೆಂಡ್ ಹ್ಯಾಂಡ್ ಕಾರಿಗೂ ಅದಕ್ಕೂ ಏನು ಸಂಬಂಧ ಇರಲ್ಲ. ಅವಶ್ಯಕತೆ ಇದ್ದರೆ ಮಾತ್ರ ಕಾರ್ ತೊಗೊಳ್ಳಿ. ಓವರ್ ಕಮಿಟ್ಮೆಂಟ್ ಮಾಡಿಕೊಂಡು ಯಾರೋ ಉಪ್ಸ್ದ ಅಂತ ಹೋಗಿ ಬಿದ್ದರೆ ನಾಳೆ ದಿನ EMI ಕಟ್ಟೋಕೆ ಅವ್ನು ಬರೋದಿಲ್ಲ, ನೀವೇ EMI ಕಟ್ಟಬೇಕು. ನಾಳೆ ದಿನ ಒಂದು EMI 2 EMI ಕಟ್ಟಲಿಲ್ಲ ಅಂತಂದ್ರೂ ಗಾಡಿ ಹೋಗಿ ಬ್ಯಾಂಕ್ ಸೀಸಿಂಗ್ ಶೆಡ್ಡಲ್ಲಿ ಬಿದ್ದಿರುತ್ತೆ. ಲೈಫಲ್ಲಿ ಕೊನೆಯವರೆಗೂ ಯಾವುದೇ ಥರದ ಲೋನ್ ತಗೊಳಕ್ಕಾಗಲ್ಲ. ಡಿಫಾಲ್ಟ್ ಏನಾನ ಆಗಿಬಿಟ್ರೆ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಸಾಲ ಮಾಡ್ಕೊಳ್ಳಿ. ಸಾಲ ಕೊಡೋಕ್ಕೇನು ಪ್ರೊಫೈಲ್ ಚೆನ್ನಾಗಿದ್ದಾಗ ನಾನು ಮುಂದೆ ತಾನು ಮುಂದೆ ಬರ್ತಾರೆ. ಅದೇ 1 ತಿಂಗಳು 2 ತಿಂಗಳು ಕಟ್ಟಲಿಲ್ಲ ಅಂತಂದರೆ ಅವ್ರು ಮಾತಾಡೋ ರೀತಿಗಳೆಲ್ಲ ಚೇಂಜ್ ಆಗುತ್ತೆ. ಅವ್ರು ಬಂದು ಮನೆ ಹತ್ರ ನಿಂತ್ಕೊಂಡ್ರೆ ಮರ್ಯಾದೆಗಳು ಹೋಗುತ್ತೆ. ಗಾಡಿ ಏನೋ ತೊಗೊಂಡು ಶೆಡ್ಡಿಗೆ ಹಾಕ್ದೆ ಅಂದರೆ ನೆಂಟರುಗಳು ಅವಂತಾಗೇನು ಇಲ್ಲ ಅಂದ್ರೆ ಮೆರೆದ ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ಆಡ್ಕೊಳ್ಳೋ ಥರ ಆಗುತ್ತೆ. ಲೈಫಲ್ಲಿ ನೀವು ಡಿಸ್ಟರ್ಬ್ ಆಗ್ತೀರಾ. ದಯವಿಟ್ಟು 10 ರೂಪಾಯಿ ಇತ್ತು ಅಂದರೆ ಒಂದು 2 ರೂಪಾಯಿಗೋ 3 ರೂಪಾಯಿಗೋ 5 ರೂಪಾಯಿಗೋ ಎಕ್ಸ್ಪೆಂಡಿಚರ್ಸ್ಗೆ ಕೈ ಚಾಚಿ. 100 ರೂಪಾಯಿ ಇದ್ದರೆ 50 ರೂಪಾಯಿಗೆ ಹಾಕಿ. ಅದೇ 100 ರೂಪಾಯಿ ಇದ್ದು 200 ರೂಪಾಯಿ ಕಮಿಟ್ಮೆಂಟ್ ಮಾಡ್ಕೊಬೇಡಿ. 10 ರೂಪಾಯಿ ಸಂಪಾದನೆ ಇದ್ದರೆ 20 ರೂಪಾಯಿ ಕಮಿಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೊಡೋರು ಇವತ್ತೇನೋ EMI ಕಟ್ಟಿಲ್ಲ ಅಂತಂದರೆ ಯಾರೋ 10,000 20,000 ನಿಮ್ಗೆ ಡೊನೇಟ್ ಮಾಡ್ಬೋದು ಈ ತಿಂಗಳು. ಮುಂದಿನ ತಿಂಗಳು ಕೊಡಬೇಕು ಅಂದರೆ ಯಾರ ಕೈಲೂ ಸಾಧ್ಯ ಇಲ್ಲ. ನೀವು ನೆಕ್ಸ್ಟು ಈ ತಿಂಗಳು ಯಾರೋ ಹತ್ರನ ಇಸ್ಕೊಂಡಿರ್ತೀರ, ಅವ್ನಿಗೆ ಕೊಡ್ದಲ್ಲೇ ನೆಕ್ಸ್ಟ್ ತಿಂಗಳು ನೀವೇನಾರ ಕಾಲ್ ಮಾಡಿದ್ರೆ ಅವ್ನು ಫೋನು ಎತ್ತಲ್ಲ. ಯಾಕೆಂದರೆ ಈ EMI ವಿಚಾರದಲ್ಲೇ ಆಗಲಿ, ಕಮಿಟ್ಮೆಂಟ್ ವಿಚಾರದಲ್ಲೇ ಆಗಲಿ, ಒಂದು ಸರಿ ಇಸ್ಕೊಂಡ್ಮೇಲೆ ನೆಟ್ಟಿಗೆ ಕೊಟ್ಟರೆ ಇನ್ನೊಂದು ಸರಿ ಕೊಡ್ತಾರೆ. ಒಂದು ಸರಿ ಕೊಟ್ಟಿದ್ದರೆ ನೆಟ್ಟಿಗೆ ಕೊಟ್ಟಿಲ್ಲ ಅಂದರೆ ಲೈಫ್ ಲಾಂಗ್ ನಿಮ್ಮನ್ನು ಮಾತಾಡ್ಸೋದು ಇಲ್ಲ. ಆ ರಿಲೇಷನ್ಶಿಪ್ಪು ಹೋಯ್ತು, ನೀವು ಮಾಡ್ಕೊಂಡಿರೋ ಕಮಿಟ್ಮೆಂಟು ಪ್ರಾಪರ್ಟಿನೂ ಹೋಯ್ತು. ಲಾಸ್ಟಿಗೆ ಜೀವನದಲ್ಲಿ ಜಿಗುಪ್ಸೆ ಬರೋದಂತೂ ಕಟು ಸತ್ಯ. ಸೊ ಮತ್ತು ಇನ್ನೊಂದು ಏನು ಹೇಳ್ತೀನಿ, ನಿಮ್ಮ ಮನಸ್ಸಿಗೆ ಯಾವುದು ಸಮಾಧಾನ ಅನಿಸುತ್ತೆ ಅದನ್ನು ಮಾಡಿ. ಎಲ್ಲರ ಹತ್ರನೂ ಸಜೆಷನ್ ತೊಗೊಳಕ್ಕೆ ಹೋಗ್ಬೇಡಿ. ಸಜೆಷನ್ ಕೊಡೋನಿಗೆ ಏನು ಕಾಸು ಕೊಡಬೇಕಿಲ್ಲ, ದುಡ್ಡು ಕೊಡಬೇಕಿಲ್ಲ, ಏನೂ ಇಲ್ಲ. ಎಲ್ಲರೂ ಒಳ್ಳೆಯದೇ ಬಯಸೋದಿಲ್ಲ. ಅವ್ನಿಗೇನು ಕೆಲವೊಂದು ಸರಿ ಏನಾಗುತ್ತೆ, ಫ್ರೆಂಡ್ಸೇನೆ ಕಾರ್ ಕೊಡ್ಸೋಕ್ಕೆ ಬರ್ತಾರೆ. ಸಪೋಸ್ ನಾವು 1 ರೂಪಾಯಿ ಅವ್ರಿಗೆ ಕಮಿಷನ್ ಕೊಡೋದಿಲ್ಲ, ಏನೂ ಇಲ್ಲ ಅಂತಂದರೆ ನಮ್ಮ ಹತ್ರ 100% ಕ್ವಾಲಿಟಿ ಇರೋ ಕಾರ್ ಇದ್ದೂ ನಿಮಗೆ ಕೊಡ್ಸೋದಿಲ್ಲ. ಅವ್ನಿಗೆ ಎಲ್ಲಿ ಬೆನಿಫಿಟ್ ಬರುತ್ತೆ ಅಲ್ಲಿ ಕರ್ಕೊಂಡೋಗಿ ತಳ್ತಾನೆ. ತಳ್ಳಿದಾದ್ಮೇಲೆ ನಾನು ಗಾಡಿ ಚೆನ್ನಾಗೈತೆ ಅಂತಲೇ ಕೊಡಿಸ್ದೆ ಕಣೋ, ಇವಾಗ ಏನಾಯ್ತೋ ಗೊತ್ತಿಲ್ಲ, ಹೋಗಿ ಶೋರೂಮಲ್ಲಿ ರೆಡಿ ಮಾಡಿಸ್ಕೊಂತಾನೆ, ಇಲ್ಲ ಎಲ್ಲನ ಹೊರಗಡೆ ರೆಡಿ ಮಾಡಿಸ್ಕೊತ ಇರ್ತಾನೆ. ಇವತ್ತು ಯಾವುದಕ್ಕೆ ಆಗಲಿ, ನೆಂಟರೇ ಆಗಲಿ, ಅಣ್ಣ ತಮ್ಮದಿರೇ ನನ್ನ ತಮ್ಮಂಗೆ ಒಂದು ಗಾಡಿ ಬೇಕು, ನೋಡೋಣ ನನಗೂ ಒಂದು ಏನಾನ ಇಟ್ಕೊಳ್ಳೋಣ ಅಂತಾನೆ. ಫ್ರೆಂಡೇನೆ ನನಗೇನಾನ ಇಟ್ಕೊ ಅಂತ ಹೇಳ್ತಾನೆ. ಈ ಥರ ಇವತ್ತು ಮಾರ್ಕೆಟಲ್ಲಿದೆ. ಸಂಬಂಧಗಳಿಗೂ ಬೆಲೆ ಇಲ್ಲ, ಫ್ರೆಂಡ್ಶಿಪ್ಗೂ ಬೆಲೆ ಇಲ್ಲ. ದುಡ್ಡು ಅನ್ನೋದು ಬಂದರೆ ಎಲ್ಲರೂ ಯಾವ ರೀತಿ ಬೇಕಾದ್ರೂ ಇಳಿಯೋದಕ್ಕೆ ರೆಡಿಯಾಗಿರ್ತಾರೆ. ಸೊ ನಿಮ್ಮ ಬುದ್ಧಿ, ನಿಮ್ಮ ಜಾಣ್ಮೆ ನಿಮ್ಮ ಹತ್ರ ಇದ್ದರೆ ಸೊ ನೀವು ಚೆನ್ನಾಗಿರ್ತೀರ. ನಿಮ್ಮ ಬುದ್ಧಿ ನಿಮ್ಮ ಜಾಣ್ಮೆ ಬಿಟ್ಟು ಬೇರೆಯವರಿಗೆ ನೀವು ಅದನ್ನು ಕೊಟ್ಟ ಅಂದರೆ 100% ಹೇಳ್ತೀನಿ, ಇವತ್ತು ಬಂದಿಲ್ಲ ಅಂದರೆ ನಾಳೆ ಆದರೂ ನೀವು ಬೀದಿಗೆ ಬರೋದಂತ ಗ್ಯಾರಂಟಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.